ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ಅಶ್ಲೀಲ ವಿಡಿಯೋ ವೈರಲ್ ವಿಚಾರಕ್ಕೆ ಬಿಗ್ ಟ್ವಿಸ್ಟ್. ಮಾಜಿ ಶಾಸಕ ಪ್ರೀತಂ ಗೌಡರ ಇಬ್ಬರು ಆಪ್ತರು ಎಸ್ಐಟಿ ವಶಕ್ಕೆ. ವಿಶ್ವದ ಸೇವಾ ಸಂಸ್ಥೆಗಳಲ್ಲಿ ಲಯನ್ಸ್ ಪ್ರಮುಖ ಸ್ಥಾನದಲ್ಲಿದೆ. ಲಯನ್ಸ್ ರಾಜ್ಯಪಾಲ ಮೆಲ್ವಿನ್ ಡಿಸೋಜಾ ಹೇಳಿಕೆ. ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ವಿಚಾರವಾಗಿ ಕ್ಷೇತ್ರದ ಮಾಜಿ ಶಾಸಕ ಪ್ರೀತಂ ಗೌಡರ ಆಪ್ತ ಲಿಖಿತ್ ಹಾಗೂ ಚೇತನ್ ಇಬ್ಬರನ್ನ ಎಸ್ಐಟಿ ತಂಡವು ಕೇಸ್ ಹಸ್ತಾಂತರ ಮಾಡಿಕೊಂಡು ತಮ್ಮ ವಶಕ್ಕೆ ಪಡೆದು ವಿಚಾರಣೆ ಒಳಪಡಿಸಲಾಗಿದೆ. ರಾಜ್ಯವೇ ಬೆಚ್ಚಿ ಬೀಳಿಸುವ ಅಶ್ಲೀಲ ವಿಡಿಯೋಗಳ ವೈರಲ್ ಪ್ರಕರಣ ತನಿಖೆ ವೇಳೆ ಬೆನ್ನತ್ತಿ ಇಂಚಿಂಚು ಮಾಹಿತಿ ಜಾಲಾಡ್ತಿರುವ ಎಸ್ಐಟಿ ತಂಡ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ. ನಗರದ ಎನ್ಆರ್ ವೃತ್ತದ ಬಳಿ ಇರುವ ನಗರ ಪೊಲೀಸ್ ಠಾಣೆಯಲ್ಲಿ ಬೀಡು ಬಿಟ್ಟಿರುವ ಎಸ್ಐಟಿ ಒಟ್ಟು 20ಕ್ಕೂ ಹೆಚ್ಚು ಅಧಿಕಾರಿಗಳಿರುವ ತಂಡದಿಂದ ತನಿಖೆ. ಏಪ್ರಿಲ್ 23ರ ಹಾಸನ ಸೈಬರ್ ಕ್ರೈಂ ಠಾಣೆಯಲ್ಲಿ ದಾಖಲಿಸಲಾಗಿದ್ದ ಕೇಸ್ ಪ್ರಕರಣ ಹಸ್ತಾಂತರ ಮಾಡಿಕೊಂಡು ತನಿಖೆ ನಡೆಸಲಾಗುತ್ತಿದೆ. ಅಶ್ಲೀಲ ವಿಡಿಯೋ ಹೊಂದಿದ್ದ ಪೆನ್ ಡ್ರೈವ್ ವೈರಲ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದಂತಾಗಿದೆ. ಪೆನ್ ಡ್ರೈವ್ ವೈರಲ್ ವಿಚಾರದಲ್ಲಿ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅತ್ಯಾಪ್ತ ಲಿಖಿತ್ ಗೌಡ ವಶಕ್ಕೆ. ನಿನ್ನೆ ಮಧ್ಯರಾತ್ರಿಯೇ ಬಿಜೆಪಿಯ ಇಬ್ಬರು ಕಾರ್ಯಕರ್ತರ ವಶಕ್ಕೆ ಪಡೆಯುವ ಮೂಲಕ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಬಿಜೆಪಿ ನಾಯಕರಿಗೆ ಚೆಕ್ಮೇಟ್. ಪೆನ್ ಡ್ರೈವ್ ವೈರಲ್ ಸಂಬಂಧ ದಾಖಲಾಗಿರುವ ಕೇಸ್ನಲ್ಲಿ ಹೆಸರೇ ಇಲ್ಲದ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಹಾಸನದ ನಗರ ಪೊಲೀಸ್ ಠಾಣೆ ಸಮುಚ್ಚಯದಲ್ಲಿರೋ ಸೈಬರ್ ಕ್ರೈಂ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ನಡೆಸಲಾಯಿತು. ಇಡೀ ವಿಶ್ವದಲ್ಲಿರುವ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ಲಯನ್ಸ್ ಸಂಸ್ಥೆ ಮುಂಚೂಣಿಯಲ್ಲಿರುವ ಸಂಸ್ಥೆಯಾಗಿದ್ದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಲಯನ್ಸ್ ಸಂಸ್ಥೆಯ ಜಿಲ್ಲಾ ರಾಜ್ಯಪಾಲ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಹೇಳಿದರು. ಬೇಲೂರು ತಾಲೂಕಿನ ಅರೇಹಳ್ಳಿಯ ಲಯನ್ಸ್ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದು ಪ್ರಪಂಚದಲ್ಲಿ ಅನೇಕ ಸಮಸ್ಯೆಗಳು ತಾಂಡವವಾಡುತ್ತಿದೆ. ಇಂತಹ ಸಮಸ್ಯೆಗಳಿಗೆ ತಿಲಾಂಜಲಿ ಇಡಲು ನಮ್ಮ ಸಂಸ್ಥೆಯು ಆಗಲಿರಲು ಶ್ರಮಿಸುತ್ತಿದೆ. ನಮ್ಮ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುವುದರೊಂದಿಗೆ ಖ್ಯಾತಿ ಗಳಿಸಿದೆ. ನಾನು ವೃತ್ತಿಯಲ್ಲಿ ಶಿಕ್ಷಕನಾದರೂ ಸಹ ಈ ಸಂಸ್ಥೆಯಲ್ಲಿರುವ ಧ್ಯೇಯೋದ್ದೇಶಗಳು ನನ್ನನ್ನು ಆಕರ್ಷಿಸಿತು. ಆದ್ದರಿಂದ ಮನುಷ್ಯ ಕೂಡಿಟ್ಟಿರುವ ಸಂಪತ್ತಿನ ಒಂದು ಭಾಗವನ್ನು ಸಮಾಜದ ಒಳಿತಿಗಾಗಿ ಮೀಸಲಿಡಬೇಕು. ಅನೇಕ ಸಮಸ್ಯೆಗಳನ್ನ ಇಂದು ಭಾರತ ಎದುರಿಸುತ್ತಿದೆ. ಆ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸಲು ನಾವೆಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕಾದ ಅನಿವಾರ್ಯತೆ ಇದೆ. ಆಗ ಮಾತ್ರ ನಿರುದ್ಯೋಗ, ಬಡತನ, ಅನಕ್ಷರತೆಯಂತಹ ಸಾಮಾಜಿಕ ಪಿಡುಗುಗಳನ್ನ ಹೋಗಲಾಡಿಸಲು ಸಾಧ್ಯ ಅಂತ ತಿಳಿಸಿದರು. ನಮ್ಮ ಕನ್ವೆನ್ಷನ್ ಮುಗಿದು ಒಂದು ತಿಂಗಳಾಯ್ತು. ವಿಸಿಟ್ ಮಾಡೋದು ಬಾರಿ ಕಡಿಮೆ. ಆಮೇಲೆ ಕೆಲವು ಕ್ಲಬ್ಗಳು ಮಾಡ್ತಾರೆ, ಬಾರಿ ಕಡಿಮೆ. ಆದರೆ ಈ ಸಲ ಅಪ್ಪರ್ ಘಾಟಲ್ಲಿ ಸುಮಾರು ಕ್ಲಬ್ನವರು ಕನ್ವೆನ್ಷನ್ ನಂತರ ಡಿಜಿ ವಿಸಿಟ್ ಮಾಡಿ ಇಟ್ಟಿದ್ದಾರೆ. ಆಲ್ರೆಡಿ ಶೆಡ್ಯೂಲ್ ಮಾಡಿಟ್ಟಿದೆ. ಫಾರ್ ಎಕ್ಸಾಂಪಲ್ ಮೊನ್ನೆ ನಮ್ಮ ಸುರೇಶ್ ನಮ್ಮ ಕ್ಲಬ್ ಬೇಲೂರಲ್ಲಿ ಮಾಡಿದ್ವಿ. ಈಗ ಮುಂದಿನ ವಾರದಲ್ಲಿ ಮತ್ತೆ 2 ಕ್ಲಬ್ಗಳು ಇಲ್ಲಿ ಉಂಟು. ಅದರ ನಂತರ ವಾರದಲ್ಲಿ ಮತ್ತೆ 2 ಕ್ಲಬ್ಗಳು ಅಪ್ಪರ್ ಘಾಟಲ್ಲಿ ಶೆಡ್ಯೂಲ್ ಆಗಿದೆ. ಹೀಗೆ ಕನ್ವೆನ್ಷನ್ ಆದ ನಂತರ ಕೂಡ ಗವರ್ನರ್ ಮೇಲೆ ಗೌರವ ಇತ್ತು, ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಲಯನ್ಸ್ ಅಧ್ಯಕ್ಷ ಲಕ್ಷ್ಮಣ್ ಪೂಜಾರಿ ಹಾಗೂ ಸಂಕಲ್ಪರವರು ಸಂಸ್ಥೆಯ ಸಹಯೋಗದೊಂದಿಗೆ ಅನುಘಟ್ಟ ಸರ್ಕಾರಿ ಪ್ರೌಢಶಾಲೆಗೆ ನೀರಿನ ಶುದ್ಧೀಕರಣ ಘಟಕ, ಸಂಸ್ಥೆಗೆ ಧ್ವನಿವರ್ಧಕ ಕೊಡುಗೆ, ಸಕಲೇಶ್ಪುರ ಹಾಗೂ ಬೇಲೂರು ರಸ್ತೆಯಲ್ಲಿರುವ ಸ್ವಾಗತ ಫಲಕಗಳನ್ನು ರಾಜ್ಯಪಾಲರು ಅನಾವರಣಗೊಳಿಸಿದರು. ಪ್ರಾಂತೀಯ ಅಧ್ಯಕ್ಷ ಜಗದೀಶ್, ವಲಯಾಧ್ಯಕ್ಷ ಸಂತೋಷ್, ಕಾರ್ಯದರ್ಶಿ ಸಂಕಲ್ಪ, ಖಜಾಂಚಿ ಸತೀಶ್, ಪೂಜಾರಿ, ನಿಕಟಪೂರ್ವ ಅಧ್ಯಕ್ಷ ಚಾಮರಾಜ್ ಸೇರಿದಂತೆ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನೀಡುವ ತಿಂಡಿ, ಊಟ, ಶೌಚಾಲಯ, ಕುಡಿಯುವ ನೀರು, ಬೆಡ್ ಸರಿಪಡಿಸುವಂತೆ ಆಗ್ರಹಿಸಿ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಶನಿವಾರದಂದು ದಿಢೀರ್ ಪ್ರತಿಭಟನೆ ನಡೆಸಿದಲ್ಲದೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸರಿಪಡಿಸುವವರೆಗೂ ಇಲ್ಲಿಂದ ಹೋಗುವುದಿಲ್ಲ, ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿ ಪ್ರತಿಭಟನೆಗೆ ಮುಂದಾದ ಘಟನೆ ಹಾಸನದ ಆಕಾಶವಾಣಿ ಹಿಂಭಾಗ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನಡೆದಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ಸಮಸ್ಯೆಗಳ ವಿರುದ್ಧ ಪ್ರತಿಭಟನೆ ಮಾಡಲಾಗುತ್ತಿದ್ದು, ಈ ಹಾಸ್ಟೆಲ್ ವಾರ್ಡನ್ ಆದಂತಹ ದೇವಯ್ಯ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂತಹ ಸತೀಶ್ ರವರು ನಮಗೆ ಯಾವ ಸ್ಪಂದನೆ ಮಾಡ್ತಿಲ್ಲ. ಹಾಸ್ಟೆಲ್ನಲ್ಲಿ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಹಾಗೂ ಸಂಜೆ ಊಟ ಸೇವನೆ ಮಾಡಲು ಹೋದರೆ ಪ್ರತಿಯೊಂದರಲ್ಲೂ ಹುಳ ಸಿಗುತ್ತೆ. ಈ ಬಗ್ಗೆ ದೂರು ಹೇಳಲು ಹೋದರೆ ಅಧಿಕಾರಿಗಳು ಸರಿ ಮಾಡುವುದಾಗಿ ಹೇಳಿ ಭರವಸೆ ನೀಡುತ್ತಾರೆ, ಆದರೆ ಸರಿಪಡಿಸುವುದಿಲ್ಲ ಅಂತ ಹೇಳಿದರು. ತಾಲೂಕು ಅಧಿಕಾರಿಗಳಿಗೆ ಸಮಸ್ಯೆ ಬಗ್ಗೆ ಹೇಳಿ ಪ್ರಶ್ನೆ ಮಾಡಿದರೆ ಅಂತಹ ಹುಡುಗರನ್ನ ಗುರುತಿಸಿ ಬೇರೆ ಹಾಸ್ಟೆಲ್ಗೆ ಸಾಗಿಸುತ್ತಾರೆ. ಇನ್ನು ಹಾಸ್ಟೆಲ್ನಲ್ಲಿ ಇರಲು ಅವಕಾಶ ಕೊಡದೆ ಕಳುಹಿಸುವುದು, ಇನ್ನು ಮಲಗಲು ಬೆಡ್ ಕೇಳಿದ್ರೆ ಸರ್ಕಾರಕ್ಕೆ ಕೇಳಬೇಕು, ಆದರೆ ಸರ್ಕಾರವೇ ಕೇಳ್ತಿಲ್ಲ ಅಂತ ಸಚಿವರ ಮೇಲೆ ದೂರ್ತಾರೆ. ಈ ಹಿಂದೆ ನೀರಿನ ಸಮಸ್ಯೆ ಬಂದಾಗಲೂ ಇದೇ ರೀತಿ ಪ್ರತಿಭಟನೆ ಮಾಡಿದಾಗ ಬಗೆಹರಿಸಿಕೊಟ್ಟಿದ್ರು. ಆದರೆ ಫಿಲ್ಟರ್ ಕೆಟ್ಟೋಗಿ ಕುಡಿಯುವ ನೀರಿಗೆ ಈಗಲೂ ಕೂಡ ಸಮಸ್ಯೆ ಆಗೇ ಉಳಿದಿದೆ. ಶೌಚಾಲಯ ವಿಚಾರಕ್ಕೆ ಬಂದ್ರೆ ಸ್ವಚ್ಛತೆ ಮಾಡಿಸುವುದಿಲ್ಲ, ಪ್ರಶ್ನೆ ಮಾಡಿದ್ರೆ ನೀವೇ ತೊಳೆದುಕೊಳ್ಳುವಂತೆ ಸೂಚಿಸುತ್ತಾರೆ. ಹೆಚ್ಚು ಒತ್ತಾಯ ಮಾಡಿದ್ರೆ ನಮಗೆ ಬೆದರಿಕೆ ಹಾಕಿ ನಿಮಗೆ ಹೇಳಲು ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಇಂದು ನಮ್ಮ ಸಮಾಜ ಕಲ್ಯಾಣ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ಹಾಸ್ಟೆಲ್ ಅಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ.
ವಾರ್ಡನ್ ಸರ್ ಆದಂತ ದೇವೇಶ್ ಸರ್ ಅವರು ಹಾಗೂ ಸಮಾಜ ಕಲ್ಯಾಣ ಸತೀಶ್ ಸರ್ ಅವರು ಅವ್ರದ್ದು ಜಿಲ್ಲಾ ಡಿಸ್ಟ್ರಿಕ್ಟ್ ಆಫೀಸರ್ ಅವರು ಕೂಡ ನಮ್ಗೆ ಯಾವುದೇ ಸ್ಪಂದನೆ ಮಾಡ್ತಿಲ್ಲ. ಇವತ್ತು ಏನ್ ಪ್ರತಿಭಟನೆ ಮಾಡ್ತೀನಿ, ನಮ್ಮ ಉದ್ದೇಶ ಏನಂದ್ರೆ ಏನೇ ಪ್ರತಿಯೊಂದು ಊಟ ಮಾಡ್ತಾರೆ, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಊಟ ಏನೇ ಆಗಿರ್ಲಿ ಪ್ರತಿಯೊಂದ್ರಲ್ಲೂ ಹುಳ ಸಿಗುತ್ತೆ. ಅದನ್ನ ನಾವು ಪ್ರತಿ ಸಾರಿ ಹೇಳ್ದಾಗ ಮಾಡಿಸ್ತೀನಿ ಅಂತಾರೆ. ಅದೇ ಕೂಡ ರಾತ್ರಿನೂ ಕೂಡ ಊಟ ವಿಚಾರದ ಕೇಳಿದಾಗ ಹುಳ ಇದ್ದಿತ್ತು, ಅದಕ್ಕೆ ಹುಡುಗರು ಯಾರು ಊಟ ಮಾಡಿಲ್ಲ. ರಾತ್ರಿಯಿಂದ ಹಿಂಗೆ ಕೂತಿದ್ದಾರೆ ಹುಡುಗರು, ಯಾವ್ದು ಅಧಿಕಾರಿಗಳು ಬಂದು ಸ್ಪಂದನೆ ಮಾಡ್ಲಿಲ್ಲ ಸರಿಯಾಗಿ. ಬಂದು ವಾರ್ಡನ್ ಸರ್ ಫೋನ್ ಮಾಡಿದ್ರೆ ಬೆಂಬಲ ನೀಡಲಿಲ್ಲ, ಬಂದು ಅಡಿಗೆ ಮಾಡಿಸ್ಕೊಡ್ತೀನಿ ಏನೇ ಮಾಡ್ಲಿಲ್ಲ, ಏನ್ ಐಟಮ್ ಕೊಡ್ತೀನಿ ಅಡಿಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಸತೀಶ್ ಸರ್ ತಾಲೂಕು ಆಫೀಸರ್ ಅವ್ರೇನಂತಾರೆ, ಏನಾದ್ರು ಕೇಳಿದ್ರೆ ಹುಡುಗರು ಏನಾದ್ರು ಕ್ವಶನ್ ಮಾಡಿದ್ರೆ ಪ್ರಶ್ನೆ ಮಾಡುವ ಹುಡುಗರುಗಳಿಗೆ ಬೇರೆ ಹಾಸ್ಟೆಲ್ಗೆ ಹಾಕೋದು, ಅಲ್ಲ ಹಾಸ್ಟೆಲ್ ನ ಕ್ಯಾನ್ಸಲ್ ಮಾಡೋದು. ಏನಾದ್ರು ಸಮಸ್ಯೆಗಳು ಬೆಡ್ ಇಲ್ಲ, ಬೆಡ್ ಅಂತ ಕೇಳಿದ್ರೆ ನಾವು ತಂದು ಕೊಡಕ್ಕಾಗಲ್ಲಪ್ಪ, ಅದು ಸರ್ಕಾರ ಕೇಳ್ಬೇಕು, ಹಂಗೆ ಸರ್ಕಾರನೇ ಕೊಡ್ತಿಲ್ಲ, ಏನು ಕೊಡ್ತಿಲ್ಲ ಹಂಗಂತ ಹೇಳ್ತಾರೆ. ಮಿನಿಸ್ಟರ್ ಮೇಲೆ ಹಾಕ್ತಾರೆ ಯಾವ್ದೇ ವಿಚಾರ ಆಗ್ಲಿ. ಇಲ್ಲಿ ಹೋದ್ಸತಿ ನಾವು ನೀರಿನ ಸಮಸ್ಯೆಗಳ ಬಗೆಹರಿದಾಗ ಇದೇ ತರ ಪ್ರೊಟೆಸ್ಟ್ ಮಾಡಿದಾಗ ನಮಗೆ ನೀರಿನ ಸಮಸ್ಯೆ ಬಗೆಹರಿದಿದ್ದು. ಆ ನೀರಿನ ಸಮಸ್ಯೆ ಬಗೆಹರಿದಿದೆ ಕೂಡ, ಆದ್ರೆ ಹೊರಗಡೆ ನಿಮ್ಗೆ ಕುಡಿಯುವ ನೀರಿಗೆ ತುಂಬಾ ಇವಾಗಲೂ ಕೂಡ ಸಮಸ್ಯೆ ಇದೆ. ಯಾಕಂದ್ರೆ ಫಿಲ್ಟರ್ ಆಗ್ತಿಲ್ಲ ಕರೆಕ್ಟ್ ಆಗಿ, ಕುಡಿಯುವ ನೀರು ಸಮಸ್ಯೆ ಇದೆ. ಮತ್ತೆ ವಾಶ್ರೂಮ್ ವಿಚಾರಕ್ಕೆ ಹೋದ್ರೆ, ಶೌಚಾಲಯ ವಿಚಾರಕ್ಕೆ ಹೋದ್ರೆ ಕ್ಲೀನ್ ಮಾಡ್ಸಲ್ಲ. ಕ್ಲೀನ್ ಮಾಡೋ ನಮ್ಮ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಯಲ್ಲಿ ಹಲವು ಸಮಸ್ಯೆಗಳಿದಾವೆ. ಈ ಸಮಸ್ಯೆಗಳನ್ನ ಎಲ್ಲಾ ವಿದ್ಯಾರ್ಥಿಗಳು ಹಲವಾರು ಬಾರಿ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ, ಆದ್ರೂ ಕೂಡ ಸ್ಪಂದಿಸಿಲ್ಲ. ಅದು ನಮ್ ಕಣ್ ಮುಂದಿದೆ. ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು ನಮ್ಮ ವಿದ್ಯಾರ್ಥಿನಿಲಯದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಈಗ ವಿದ್ಯಾರ್ಥಿನಿಲಯದ ಮುಂದೆ ಟೈಲ್ಸ್ ಕಿತ್ತೋಗಿರ್ತಕ್ಕಂಥ ತುಂಬಾ ಅಸಹ್ಯವಾಗಿ ಕಾಣ್ತಿದೆ. ಹಾಗೆ ವಾಶ್ರೂಮ್ಸ್ ಅಲ್ಲಿ ಏನ್ ಯೂರಿನ್ ಪಾಸ್ ಆಗುತ್ತೆ, ಅದು ಪೈಪ್ ಮೂಲಕ ಪಾಸ್ ಆಗ್ತಿಲ್ಲ. ಇವನ್ನೆಲ್ಲ ನೋಡಿದಾಗ ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಿದೀವ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಅನುಮಾನ ಬರ್ತಿರೋದ್ರಿಂದ ಇವತ್ತು ಹಿರಿಯ ವಿದ್ಯಾರ್ಥಿಗಳಲ್ಲೇ ಸೇರಿ ಪ್ರತಿಭಟನೆಯನ್ನ ಮಾಡ್ತಿದೀವಿ. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೀವಿ. ಹಾಗಾಗಿ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಇದರ ಗಮನ ಹರಿಸಿ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ. ಊಟದಲ್ಲಿ ಒಂದ್ ಸ್ವಲ್ಪ ಕ್ವಾಲಿಟಿಲಿ ತುಂಬಾ ಕಡಿಮೆ ಮಟ್ಟದಲ್ಲಿ ಇದೆ. ಕೆಲವು ವಿದ್ಯಾರ್ಥಿಗಳ ಗಮನಕ್ಕೆ ಬರ್ತಿದೆ, ಕೆಲವು ವಿದ್ಯಾರ್ಥಿಗಳು ನಮ್ಗೆ ಹುಳ ಸಿಕ್ಕಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗಾಗಿನೇ ಈ ಪ್ರತಿಭಟನೆಯನ್ನ ಹಲವಾರು ವರ್ಷಗಳಿಂದ ಇದೆ. ಮೂಡ ಬಿದ್ದಿರೋದು ಮತ್ತೆ ಶೌಚಾಲಯ ಸರಿಗಿಲ್ದಿದ್ದು. ಹಿಂದೇನು ಕೂಡ ನಿಮ್ಮ ಹಿರಿಯರು ಹುಡುಗರು ಇದ್ರಲ್ಲ, ಅವರು ಕೂಡ ಇದೇ ತರ ಪ್ರತಿಭಟನೆ ಯಾಕೆ ಸಾಲ ಆಗ್ತಾ ಇಲ್ಲ ಅಂತ ಅದಕ್ಕೆ ನಾವು ಇದೇ ವೇಳೆ ಪ್ರತಿಭಟನೆಯಲ್ಲಿ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳಾದ ಪ್ರವೀಣ್, ಪ್ರತಾಪ್, ಸುಮನ್, ಶಿವಕುಮಾರ್, ಶರತ್, ಆಕಾಶ್, ಪ್ರೀತಂ, ಚಿದಂಬರ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಸಮಸ್ತ ವೀಕ್ಷಕರಿಗೆ ಇದೊಂದು ಸುವರ್ಣಾವಕಾಶ. ಪ್ರಪ್ರಥಮ ಬಾರಿಗೆ ನಮ್ಮ ನಿಮ್ಮೆಲ್ಲರ ಹಾಸನ ನಗರದಲ್ಲಿ ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ 2024 ಇದೇ ಏಪ್ರಿಲ್ 29, 2024ರಿಂದ ಮನೋರಂಜನೆಗಾಗಿ ಅಮೋಘವಾಗಿ ಪ್ರಾರಂಭವಾಗಿದೆ. ಇಂದೇ ಭೇಟಿ ಕೊಡಿ ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ 2024. ಸ್ಥಳ ಶ್ರೀ ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜು ಎದುರು ಟಿವಿಎಸ್ ಶೋರೂಮ್ ಪಕ್ಕ, ಬಿಎಂ ರಸ್ತೆ, ತಣ್ಣೀರು ಹಳ್ಳ, ಹಾಸನ. ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ 2024 ಸಮಯ ಸಂಜೆ 4:30ರಿಂದ ರಾತ್ರಿ 9:30ರವರೆಗೆ. ಹಿಂದೆ ಭೇಟಿ ನೀಡಿ ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್. ಮನೋರಂಜನೆಗಾಗಿ ಇದೇ ಪ್ರಪ್ರಥಮ ಬಾರಿಗೆ ನಮ್ಮ ನಿಮ್ಮೆಲ್ಲರ ಹಾಸನ ನಗರದಲ್ಲಿ ಮನಸ್ಸಿಗೆ ಮುದ ನೀಡುವ ಜಾಯಿಂಟ್ ವೀಲ್, ಟೊರಾ, ಮಹಾರಾಜ ಟ್ರೈನ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಡ್ರ್ಯಾಗನ್ ಟ್ರೈನ್, ಇದಲ್ಲದೆ ಡಿಜೆ ನೈಟ್ ಕೂಡ ಇರುತ್ತದೆ. ಮಕ್ಕಳಿಗಾಗಿ ಬೋಟಿಂಗ್, ಸ್ಕಾರ್ಪಿಯೋ, ಬೌನ್ಸಿಂಗ್ ಬಾಲ್, ಬೇಬಿ ಟ್ರೈನ್, ಬೇಬಿ ಕಾರ್ ಕೂಡ ಇದ್ದು ಮನತಣಿಸುವ ಬಗೆ ಬಗೆಯ ತಿಂಡಿ ತಿನಿಸುಗಳ ಮಹಾಮೇಳ, ಮೈಸೂರು ಚಾಟ್ ಸೆಂಟರ್, ಮೈಸೂರು ಸ್ಪೆಷಲ್ ಹಪ್ಪಳ ಮತ್ತು ಬಜ್ಜಿ, ಜೊತೆಗೆ ಗೋಬಿ ಮಂಚೂರಿಯನ್, ಐಸ್ ಕ್ರೀಮ್ ಮೊದಲಾದ ತಿಂಡಿ ಪದಾರ್ಥಗಳು, ಇದಲ್ಲದೆ ಶಾಪಿಂಗ್ ಕಾಂಪ್ಲೆಕ್ಸ್, ಎಲ್ಲ ರೀತಿಯ ಬಟ್ಟೆ ಬರೆಗಳು ಹಾಗೂ ಅಲಂಕಾರಿಕ ವಸ್ತುಗಳ ಮಹಾಪೂರ ಪ್ರದರ್ಶನ ಮತ್ತು ಮಾರಾಟ. ಇಂದೇ ಭೇಟಿ ಕೊಡಿ ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ 2024. ಸ್ಥಳ ಶ್ರೀ ಧರ್ಮಸ್ಥಳ ಆಯುರ್ವೇದಿಕ್ ಕಾಲೇಜು ಎದುರು ಟಿವಿಎಸ್ ಶೋರೂಮ್ ಪಕ್ಕ, ಬಿಎಂ ರಸ್ತೆ, ತಣ್ಣೀರು ಹಳ್ಳ, ಹಾಸನ. ಸಮಯ ಸಂಜೆ 4:30ರಿಂದ ರಾತ್ರಿ 9:30ರವರೆಗೆ. ಹರ್ಷ ಫನ್ ಫೇರ್ ಫ್ಲವರ್ ಸಿಟಿ ಎಕ್ಸಿಬಿಷನ್ 2024.
ಚನ್ನರಾಯಪಟ್ಟಣದ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಗ್ರಾಮದೇವತೆ ಶೆಟ್ಟಾಳಮ್ಮ ದೇವಿಯ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಮುಂಜಾನೆಯಿಂದಲೇ ಗರ್ಭಗುಡಿಯಲ್ಲಿ ಸುಪ್ರಭಾತ ಪುಣ್ಯಾಹ ಅಭಿಷೇಕ ನೆರವೇರಿತು. ರಥ ಸಂಪ್ರೋಕ್ಷಣೆ ನಂತರ ದೇವಸ್ಥಾನದ 4 ದಿಕ್ಕುಗಳಲ್ಲಿ ಪೂಜೆ ಸಲ್ಲಿಸಿ ಅಮ್ಮನ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕೂರಿಸಲಾಯಿತು. ನಂತರ ಗೊನೆ ತುಂಬಿದ ಬಾಳೆಕಂಬನಿಟ್ಟು ಬಲಿಕೂರು ಹಾಕಿ ಕದಳಿ ಛೇದನ ಮಾಡಿದ ನಂತರ ಜಯಘೋಷದೊಂದಿಗೆ ಹಣ್ಣು ಜವನ ಎಸೆದು ರಥವನ್ನ ದೇವಸ್ಥಾನದ ಸುತ್ತ ಎಳೆಯಲಾಯಿತು. ಶಾಸಕ ಸಿಎನ್ ಬಾಲಕೃಷ್ಣ ದೇವಿಗೆ ಪೂಜೆ ಸಲ್ಲಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಯಿಂದ ಮಳೆ ಬಿದ್ದು ಬರಗಾಲ ನೀಗಲಿ ಬೆಳೆಯಾಗಲಿ ಅಂತ ತಿಳಿಸಿದರು. ನೆರೆದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಸುತ್ತಮುತ್ತಲ ಗ್ರಾಮಗಳಾದ ಜೋಗಿಪುರ, ನಂದೀಪುರ, ಒಳಗೆರೆ, ಸೋಮನಹಳ್ಳಿ, ಚಕ್ಕೋನಹಳ್ಳಿ, ಕುರುಬರ, ಕಾಳೇನಹಳ್ಳಿ, ಚಾಮುಂಡಿಹಳ್ಳಿ ಗ್ರಾಮದ ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಸಂಜೆ ಉತ್ಸವ ಮೂರ್ತಿಗಳನ್ನ ಗ್ರಾಮಕ್ಕೆ ತಂದು ಪೂಜೆ ಸಲ್ಲಿಸಿ ನಂತರ ಕೆಲವು ಮನೆಗಳಲ್ಲಿ ತಳಪೆ ಅರ್ಪಿಸಿದ ನಂತರ ರಾತ್ರಿ ಪೂರ್ತಿ ಉತ್ಸವ ಏರ್ಪಡಿಸಲಾಗಿದೆ. ವೀರಭದ್ರ ಕುಣಿತ ಹಮ್ಮಿಕೊಂಡಿದ್ದು ನಂತರ ಸೋಮನ ಕುಣಿತ ನಡೆಸಲಾಗುತ್ತೆ. ಅಂಗವಾಗಿ ಶ್ರೀ ದೇವಿಯ ಗರ್ಭಗುಡಿಯಲ್ಲಿ ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತ, ಅದಾದ ನಂತರ ಪುಣ್ಯಾಹ ಕಾರ್ಯಕ್ರಮ, ಪುಣ್ಯಾಹ ನಂತರ ದೇವಾಲಯಕ್ಕೆ ಸಂಪ್ರೋಕ್ಷಣೆ, ಹಾಗೆ ರಥಪೂಜೆ, ರಥಪ್ರೋಕ್ಷಣೆ, ಇದಾದ ನಂತರ ಪಂಚಾಮೃತ ಪೂರ್ವಕವಾಗಿ ರುದ್ರಾಭಿಷೇಕ ಸಹಿತವಾಗಿ ಫಲಪಂಚಾಮೃತ ಅಭಿಷೇಕ ಸ್ನಾನ, ಶ್ರೀ ಸೂಕ್ತ, ರುದ್ರ ಸೂಕ್ತ, ಹಾಗೆ ಪುರುಷ ಸೂಕ್ತದೊಂದಿಗೆ ಮಹಾದೇವಿಗೆ ಮಜನನ್ನ ಮಾಡಿ ಅಲಂಕಾರ ಸೇವೆಯನ್ನು ಮಾಡಿ ಅಷ್ಟೋತ್ತರ ಹಾಗೆ ಅಷ್ಟಾವಧಾನ ಸೇವೆ ಇತ್ಯಾದಿ ಪೂಜೆಗಳನ್ನು ನಿರ್ವಹಿಸಿ ಅನಂತರ ರಥೋತ್ಸವಕ್ಕೆ ಬೇಲೂರು ಪಟ್ಟಣದ ಕೋಟೆ ಶೃಂಗೇರಿ ಮಠದಲ್ಲಿ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಮಾತನಾಡಿ, ತಮ್ಮ 8ನೇ ವಯಸ್ಸಿನಲ್ಲಿಯೇ ಸನ್ಯಾಸತ್ವ ಸ್ವೀಕರಿಸಿದ ಆದಿ ಶಂಕರಾಚಾರ್ಯರು ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ದೇಶದ ವಿವಿಧೆಡೆಗಳಲ್ಲಿ 4 ಮಠಗಳನ್ನು ಸ್ಥಾಪಿಸಿದ್ದಾರೆ. ವೇದಗಳ ಮೂಲಕ ಪರಮಾತ್ಮನ ಸಾನ್ನಿಧ್ಯ ಸಾಧ್ಯ ಎಂಬುದನ್ನು ಸಾಬೀತುಪಡಿಸಿದ್ದರಲ್ಲದೆ ತಮ್ಮ 32 ವರ್ಷಗಳ ಜೀವಿತಾವಧಿಯಲ್ಲಿ ಅನೇಕ ಮಹಾನ್ ಗ್ರಂಥಗಳನ್ನು ರಚಿಸಿರುವುದು ವಿಶೇಷವಾಗಿದೆ ಅಂತ ನುಡಿದು ಆದ್ಯ ಶಂಕರಾಚಾರ್ಯರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾರ್ಥಕ ಜೀವನ ನಡೆಸಬೇಕು ಅಂತ ಕರೆ ನೀಡಿದರು. ಜಯಂತ್ಯುತ್ಸವದ ನಿಮಿತ್ತ ಧಾರ್ಮಿಕ ಕಾರ್ಯಕ್ರಮ, ರುದ್ರಾಭಿಷೇಕ, ಅಷ್ಟಾವಧಾನ ರುದ್ರ, ವಿಪ್ರ ಮಹಿಳಾ ಸದಸ್ಯರಿಂದ ಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಂತರ ಶಂಕರಾಚಾರ್ಯರ ಮೂರ್ತಿಯನ್ನ ಭವ್ಯ ಮೆರವಣಿಗೆಯೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಇಂದು ಶಂಕರ ಜಯಂತಿ ಮಹೋತ್ಸವ ಇಡೀ ದೇಶದಲ್ಲಿ ಆಚರಣೆ ಆಗ್ತಾ ಇದೆ. ವಿಶೇಷ ಏನಪ್ಪ ಅಂದರೆ ಶಂಕರನ್ನ ವರ್ಷಕ್ಕೆ ನಾವು ನೆನಲೇಬೇಕಾಗುತ್ತೆ. ಯಾಕೆಂದರೆ ಅವ್ರು ಮಾಡಿದ ಕಾರ್ಯಗಳು ಅಪಾರವಾದ ಅದ್ಭುತವಾದ ಕಾರ್ಯಗಳು. ಕೇವಲ 32ನೇ ವರ್ಷದಲ್ಲಿ ಇಡೀ ಭಾರತವನ್ನು 3 ಸಾರಿ ಸುತ್ತಿ ಎಲ್ಲೆಲ್ಲಿ ಕೆಟ್ಟ ಧರ್ಮಗಳಿತ್ತೋ ಅದನ್ನೆಲ್ಲ ಖಂಡನೆ ಮಾಡಿ ಒಳ್ಳೆ ಧರ್ಮ ಸ್ಥಾಪನೆ ಮಾಡಿದ್ದಾರೆ ಶಂಕರಾಚಾರ್ಯರು. ಅದಕ್ಕೋಸ್ಕರ ನಾವು ನಮ್ಮ ದೇಶದಾದ್ಯಂತ ಶಂಕರ ಜಯಂತಿ ಆಚರಣೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಶೃಂಗೇರಿ ಶಾಖಾ ಮಠದ ಮುಖ್ಯಸ್ಥ ಆರ್ ಸುಬ್ರಹ್ಮಣ್ಯ, ರವೀಂದ್ರ, ಸುಮಂತಾ ಶರ್ಮಾ, ಅನಂತು ಸೇರಿದಂತೆ ಸಮಾಜದ ಬಂಧುಗಳು ಹಾಜರಿದ್ದರು. ಹೊಳೆನರಸೀಪುರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ 22ನೇ ವಾರ್ಡಿನ ನಿವೃತ್ತ ಮುಖ್ಯ ಶಿಕ್ಷಕರು ಹಾಗೂ ಹಿರಿಯ ದಲಿತ ಮುಖಂಡರಾದ ಮಾನ್ಯ ಶ್ರೀ ಎಚ್ಆರ್ ಹನುಮಂತರಾಜು ಅವರು ಶನಿವಾರದಂದು ವಿಧಿವಶರಾಗಿದ್ದು, ಇವರ ಅಂತ್ಯಕ್ರಿಯೆಯು ಇಂದು ಮಧ್ಯಾಹ್ನ ಮೃತರ ಸ್ವಭೂಮಿಯಲ್ಲಿ ನಡೆಯಿತು. ಇವರ ನಿಧನಕ್ಕೆ ಹಾಸನ ಜಿಲ್ಲೆಯ ಬಹುತೇಕ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರುಗಳು ತೀವ್ರ ಸಂತಾಪ ವ್ಯಕ್ತಪಡಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ದು ಕುಟುಂಬದವರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕರುಣಿಸಲಿ ಅಂತ ಹೇಳಿದ್ದಾರೆ. ಕೋಳಿ ಹಿಡಿದು ತಿನ್ನಲು ಬಂದ ಚಿರತೆ ಉರುಳಿಗೆ ಸಿಲುಕಿ ಸತತ 8 ಗಂಟೆ ಕಾಲ ಪರದಾಡಿ ಜೀವ ಉಳಿಸಿಕೊಂಡು ಪರಾರಿಯಾಗಿರುವ ಘಟನೆ ಬೇಲೂರು ತಾಲೂಕು ಹಗರೆ ಸಮೀಪದ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ ನಡೆದಿದೆ. ಮಲ್ಲಿಕಾರ್ಜುನಪುರ ಗ್ರಾಮಕ್ಕೆ ಶುಕ್ರವಾರ ರಾತ್ರಿ ಆಹಾರ ಅರಸಿ ಕೋಳಿ ಹಿಡಿದು ತಿನ್ನಲೆಂದು ಚಿರತೆಯೊಂದು ಗ್ರಾಮದ ಚಂದ್ರಯ್ಯ ಎಂಬುವರ ಮನೆಯ ಕೊಟ್ಟಿಗೆ ಸಮೀಪ ಬಂದಿದೆ. ಚಿರತೆ ನುಡಿದ ಕೋಳಿಗಳು ಎದರಿ ಮರವೇರಿದ್ದು, ಚಿರತೆಯೂ ಸಹ ಕೋಳಿಗಳನ್ನ ಭೇಟಿಯಾಡುವ ಭರದಲ್ಲಿ ಮರಕ್ಕಾರಿದೆ. ಅದೇ ಸಮಯದಲ್ಲಿ ಕೋಳಿ ರಕ್ಷಣೆಗೆಂದು ಇಟ್ಟಿದ್ದ ಉರುಳಿನ ತಂತಿಯನ್ನ ಬಂದಿಯಾಗಿ ಅದರ ಮುಂಗಾಲು ಉರುಳಿಗೆ ಸಿಲುಕಿಕೊಂಡು ಈ ವೇಳೆ ನಾಯಿಗಳು ಬೊಗಳಿದ್ದರಿಂದ ಜನರು ಹೊರಬಂದು ನೋಡಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕಾಗಮಿಸಿದ ಸಿಬ್ಬಂದಿ ಚಿರತೆ ಸರಿಗೆ ಬೋನು ಇಟ್ಟಿದ್ರು. ಕೊನೆಗೂ ಉರುಳಿನಿಂದ ಬಿಡಿಸಿಕೊಂಡು ಚಿರತೆ ಬೆಳಗಿನ ಜಾವ ಪರಾರಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಶ್ಲೀಲ ವಿಡಿಯೋ ವೈರಲ್ ವಿಚಾರಕ್ಕೆ ಬಿಗ್ ಟ್ವಿಸ್ಟ್. ಮಾಜಿ ಶಾಸಕ ಪ್ರೀತಂ ಗೌಡರ ಇಬ್ಬರು ಆಪ್ತರು ಎಸ್ಐಟಿ ವಶಕ್ಕೆ. ವಿಶ್ವದ ಸೇವಾ ಸಂಸ್ಥೆಗಳಲ್ಲಿ ಲಯನ್ಸ್ ಪ್ರಮುಖ ಸ್ಥಾನದಲ್ಲಿದೆ. ಲಯನ್ಸ್ ರಾಜ್ಯಪಾಲ ಮೆಲ್ವಿನ್ ಡಿಸೋಜಾ ಹೇಳಿಕೆ.